ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿನ್ನ ಹತ್ರ ಮಾತಾಡ್ತಿರೋದು ನಾನು ಅನ್ಕೋಬೇಡ ಭೈರವ, ಲಕ್ಷ್ಮಿ ಅನ್ಕೋ. ಹಾಗೆ ಆಗಲಿ ಸರ್. ಇಬ್ರು ಒಟ್ಟಿಗೆ ಸೇರಿ ಟ್ರಾವೆಲ್ಸ್ ಶುರು ಮಾಡೋಣ. ಆಯ್ತು, ಆದರೆ ಆಫೀಸ್ನ ನಾವು ಬೆಂಗಳೂರಿನಲ್ಲಿ ಮಾಡೋಣ. ಮಂಗಳೂರಿನಲ್ಲಿ ಆಲ್ರೆಡಿ ಸುಮಾರು ಟ್ರಾವೆಲ್ಸ್ಗಳಿದ್ದಾವೆ. ಒಂದು ಮಟ್ಟದ ಮೇಲೆ ಇಲ್ಲಿ ಬೆಳೆಯೋಕ್ಕಾಗೋದೇ ಇಲ್ಲ. ಆದರೆ ಬೆಂಗಳೂರಿನಲ್ಲಿ ಆಫೀಸ್ ಮಾಡಿದ್ರೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಬೆಳಿಬಹುದು. ಆಯ್ತು ಸರ್, ಮಂಗಳೂರಲ್ಲಿದ್ರೇನು ಬೆಂಗಳೂರಲ್ಲಿದ್ರೇನು ಕೆಲಸ ಮಾಡಬೇಕು ಅಷ್ಟೇ. ಹಾ, ಬನ್ನಿ ಸರ್. ನಡಿ ಭೈರವ. ರೂಪಾ, ಅಮ್ಮವ್ರೆ ಮಗು ನಿದ್ದೆ ಮಾಡ್ಬಿಡ್ತಾ? ಯಾಕಮ್ಮವ್ರೆ ನೀವ್ ಎತ್ಕೊಂಬಂದ್ರಿ? ನಮ್ಗೆ ಹೇಳಿದ್ರೆ ಬರ್ತಿದ್ವಲ್ಲ. ಏನಾಯ್ತಮ್ಮವ್ರೆ? ಭೈರವಿ, ಅವಳು ನಿದ್ದೆಗೆ ಹೋಗಿಲ್ಲ ಕಮಲಮ್ಮ. ಜೈಂಟ್ ವೀಲಲ್ಲಿ ಕೂತಿದ್ಲು, ಇದ್ದಕ್ಕಿದ್ದಾಗೆ ತಲೆ ಸುತ್ತ ಬಂದು ಬಿದ್ದು ಹೋದ್ಲು. ಅದಕ್ಕೆ ಇವಳನ್ನ ನನ್ನ ಮನೆಗೆ ಕರ್ಕೊಂಡ್ ಬಂದೆ. ಅಶೋಕ್ ಅವರು ಮೆಡಿಸಿನ್ ತರಕ್ಕೆ ಮೆಡಿಕಲ್ ಶಾಪ್ಗೆ ಹೋಗಿದ್ದಾರೆ. ಅಮ್ಮವ್ರೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತಲ್ವಾ, ಮನೆಗೆ ಯಾಕೆ ಕರ್ಕೊಂಡು ಬಂದ್ರಿ? ಇಲ್ಲ ರೂಪಾ, ಡಾಕ್ಟರ್ಗೆ ಕಾಲ್ ಮಾಡಿದ್ದೆ. ಅವರು 10 ದಿನದಿಂದ ಕಂಟಿನ್ಯೂಸ್ ಆಗಿ ಸುತ್ತಾಡ್ತಾ ಇದ್ದಾಳಲ್ವಾ, ಜೈಂಟ್ ವೀಲ್ ಬೇರೆ ತುಂಬಾ ಮೇಲಿರುತ್ತೆ. ಅವಳಿಗೆ ಅದಕ್ಕೆ ತಲೆ ಸುತ್ತ ಬಂದಿದೆ. ಒಂದ್ ಸ್ವಲ್ಪ ಗ್ಲೂಕೋಸ್ ಕೊಟ್ಟು ಒಂದ್ ಅರ್ಧ ಗಂಟೆ ಬಿಟ್ಟು ನೋಡಿ ಅಂತ ಹೇಳಿದ್ರು. ಇಲ್ಲಾಂದ್ರೆ ಅವರೇ ಅರ್ಧ ಗಂಟೆ ಆದ್ಮೇಲೆ ಮನೆಗೆ ಬರ್ತಾರಂತೆ. ಹೌದಾ? ಹಾಗಾದ್ರೆ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ನೋಡೋಣಮ್ಮ. ಭೈರವಿ, ಪುಟ್ಟ ಎದ್ದೇಳು ಪುಟ್ಟ, ಮೆತ್ತಿಗೆ ಮೆತ್ತಿಗೆ, ನಿಧಾನ. ವರ್ಕೋ ವರ್ಕೋ ವರ್ಕೋ, ಹಿಂದೆ ವರ್ಕೋ. ಪುಟ್ಟ, ಏನಾಗ್ತಾ ಇದೆ? ಹೇಗಿದೆ ಪುಟ್ಟ? ಇನ್ನೇನು ಹೆದರಿಕೆ ಇಲ್ಲ ಬಿಡಿ ಅಮ್ಮ, ಮಗು ಕಣ್ಬಿಡ್ತಲ್ಲ. ಅಮ್ಮ, ನಾನು ಹೇಗ್ ಮನೆಗ್ ಬಂದೆ? ಜಯಂಟ್ ವೀಲಲ್ಲಿ ತಾನೇ ನಾನು ಕೂತಿದ್ದು. ಹೌದು ಪುಟ್ಟ, ಆದ್ರೆ ಇದ್ದಕ್ಕಿದ್ದಾಗೆ ನಿನಗೆ ತಲೆ ಸುತ್ತ ಬಂತು. ಅದಕ್ಕೆ ನಿನ್ನನ್ನ ನಾನು ಮನೆಗೆ ಕರ್ಕೊಂಡು ಬಂದೆ. ಹೌದು, ಏನಾಯ್ತು ನಿನ್ಗೆ ಪುಟ್ಟ? ಯಾಕೆ ಇದ್ದಕ್ಕಿದ್ದಾಗೆ ತಲೆ ಸುತ್ತ ಬಂತು ನಿಂಗೆ? ಅಯ್ಯೋ, ಅದೇನಾಯ್ತು ಗೊತ್ತಾ? ನನ್ ಜಯಂಟ್ ವೀಲಲ್ಲಿ ಕೂತಿದ್ದ, ವೀಲ್ ತಿರ್ಗ್ಲಿಲ್ಲ, ಭೂಮಿನೇ ತಿರ್ಗಂಗಿತ್ತು. ಕಣ್ಮುಂದೆ ಪಿಳ ಪಿಳ ಅಂತ ನಕ್ಷತ್ರಗಳು ಓಡಾಡ್ತಿದ್ವು. ಗಾಳಿಲಿ ಬಲೂನ್ ತರ ಏನೇನೋ ತಿರುಗ್ತಾ ಇತ್ತು. ಆಮೇಲೆ ಯಾರೋ ನನ್ನ ಹಾರ್ಟ್ ಕೈ ಹಾಕಿ ಹಿಂಡ್ದಂಗಾಯ್ತು. ಉಸಿರಾಡಕ್ಕೆ ಆಗ್ಲಿಲ್ಲ. ಕಣ್ಣು ಮಂಜು ಮಂಜಾಗ್ತಿತ್ತು. ಕತೆ ಹೇಳೋದನ್ನ ನಿನ್ನ ಹತ್ರ ಕಲಿಬೇಕು. ಹಾರ್ಟ್ ಒಳಗಡೆ ಯಾರೋ ಕೈ ಹಾಕಿ ಹಿಂಡ್ದಂಗಾಯ್ತಂತೆ. ನಿಂಗೇನೂ ಆಗಿಲ್ಲ. 10 ದಿನದಿಂದ ನೀನು ಕಂಟಿನ್ಯೂಸ್ ಆಗಿ ಸುತ್ತಾಡ್ತಾ ಇದ್ಯಲ್ವಾ, ಅದಕ್ಕೆ ನಿನಗೆ ಸುಸ್ತಾಗಿದೆ ಅಷ್ಟೇ. ನಿಂಗೇನೂ ಆಗಿಲ್ಲ, ಚೆನ್ನಾಗೇ ಇದ್ಯಾ. ಹೌದಾ?
ಅಷ್ಟೇನಾ? ಅಷ್ಟೇ ಕಂದ, ನಿನಗೇನೂ ಆಗಿಲ್ಲ. ಅದಕ್ಕೆ ಯಾಕೆ ಹೆದರ್ಕೋತೀಯ? ಬಾ, ತಣ್ಣಗೆ ಒಂದ್ ಗ್ಲಾಸ್ ಜ್ಯೂಸ್ ಮಾಡ್ಕೊಡ್ತೀನಿ. ಕರ್ಕೊಂಬ ರೂಪ, ಬಾ. ಇನ್ನೊಂದ್ಸಲ. ಸಾರಿ. ಓಕೆ 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 ಮತ್ತೆ ಓಕೆ. ಪ್ಲೀಸ್. ಒಂದು ಒಂದು ಒಂದು. ಏಯ್, ನಿನಗೇನ್ ಮಾನ ಮರ್ಯಾದೆ ಇಲ್ವಾ? ದುಡಿಯೋ ಗಂಡ್ಸು ಮನೇಲಿ ಕೂತ್ಕೊಂಡು ಆಟ ಆಡ್ತಿದ್ಯಲ್ಲ, ಹೋಗು. ಮುಖ ಏನ್ ನೋಡ್ತಿದ್ಯಾ? ಹೋಗಿ ಎದ್ದು ಹೋಗು. ಹೋಗಿ ಎದ್ದು ಆಚೆ. ನಾನಲ್ಲ, ನಿಮ್ಮ ಮಗಳೇ ಹೇಳಿದ್ದು ಕಡ್ಲೆಕಾಯಿ ತಗೊಂಬ ಅಂತ. ನೀನ್ ಯೋಗ್ತಾಗ ಏನು ಹೇಳಕ್ಕಾಗತ್ತೆ? ಒಂದ್ ಬಕೆಟ್ ಬಿರಿಯಾನಿ ತಗೊಂಬ ಅಂತ ಹೇಳಕ್ಕಾಗತ್ತಾ? ತಗೊಂಬರ್ತೀಯನಾ? ಹೋಗೋ. ಮುಖ ಏನ್ ನೋಡ್ತೀಯ? ಹೋಗಿ ಎದ್ದು ಹೋಗ. ನಿಮಗೆ ಗಂಡ ಇಲ್ಲ, ನಿಮಗೆ ಮದ್ವೆನೇ ಆಗಿಲ್ಲ. ನಮ್ಮಿಬ್ಬರ ಕಷ್ಟ ನಿಮ್ಗೆ ಹೆಂಗ ಅರ್ಥ ಆಗುತ್ತೆ? ನನ್ನ ಶಾಪ ನಿಮ್ನ ಸುಮ್ಮನೆ ಬಿಡಲ್ಲ. ಅಯ್ಯೋ, ನಿನ್ ಶಾಪ ನನ್ನನ್ನು ಏನು ಮಾಡಲ್ಲ ಕಣೋ. ಹೋಗೋ. ಏ ಹೋಗೋ. ಹೋಗಲೇ. ಏ ನಂದಿನಿ, ಏನೇ ನೀನು? ಬುದ್ಧಿ ಇಲ್ವಾ ನಿನ್ಗೆ? ಆ ನಾಲಾಯಕ್ ಮಗನಿಂದ ನಿನಗ್ ಡಿವೋರ್ಸ್ ಕೊಡ್ಸಿ ಬೇರೆ ಮದ್ವೆ ಮಾಡ್ಸಿ ನಿನ್ ಬದುಕು ಚೆನ್ನಾಗ್ ಮಾಡ್ಬೇಕು ಅಂತ ನಾನ್ ಅನ್ಕೊಂಡ್ರೆ, ನೀನೇನೆ ಅವನ್ ಜೊತೆ ಕೂತ್ಕೊಂಡು ಕೊಡ್ಲೆ ಬೀಜ ತಿನ್ಕೊಂಡು ಆಟ ಆಡ್ತಾ ಕೂತಿದ್ಯಾ?